ಬಾರೆ ಗೋವಿಂದ ಈಶ್ವರಪ್ಪ ಏನಂದ. ಮತ್ತೇನ್ರಿ ಈಶು ಅಂಕಲ್, ಎಡ್ಡಿಜಿ ನಿಮ್ ಸರ್ಕಾರ ಉರುಳಿಸ್ತಾರಂತಲ್ಲ, ನಿಜ ಅನ್ರಿ? ಸರ್ಕಾರ ಉರುಳಿಸ್ತೀವಿ ಅಂತ ಯಾರು ಹೇಳಿಲ್ಲ ಇನ್ನು. ಯಾಕ್ರಿ? ಯಾಕೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ಯಡಿಯೂರಪ್ಪನವರೊಬ್ಬರೇ. ಅಂದ್ರ ಎಡ್ಡಿಜಿ ಸುಮ್ನೆ ಬ್ಲಾಕ್ ಮೇಲು 20ನೇ ತಾರೀಕು ತಡೆದಾದ್ಮೇಲೆ ಯಾರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಯಾರು ಶಿಸ್ತು ಕ್ರಮ ತಗೋತಾರೆ, ಇಡೀ ರಾಜ್ಯ ಜನ ನೋಡ್ತಾರಲ್ಲ. ಬರೀ ಹೇಳ್ತಿರ್ತೀರ ಬಿಡ್ರಿ ನೀವು. ಇನ್ನ ಬರೀ ಹೇಳೋ ಪ್ರಶ್ನೆ ಉದ್ಭವನೇ ಆಗಲ್ಲ. ಮತ್ತೆ ನಿಜಕ್ಕೂ ಕೂಡ ಕೆಜಿಪಿ ಸೇರ್ತೀನಿ ಅಂತಂದ್ರೆ ಕೆಜಿಪಿ ಅಧಿವೇಶನಕ್ಕೆ ಹೋಗ್ಬೇಕಾಗತ್ತೆ, ಸಭೆಯಲ್ಲಿ ಭಾಗವಹಿಸಬೇಕಾಗತ್ತೆ. ಕರೆಕ್ಟ್. ಒಂದ್ ವೇಳೆ ಭಾಗವಹಿಸಿದವ್ರಿಗೆ ಏನ್ ಮಾಡ್ತೀರಿಪ್ಪ? ಭಾಗವಹಿಸಿದಂತವ್ರ ಬಗ್ಗೆ ನಾವು ಶಿಸ್ತು ಕ್ರಮ ತಗೋತೀವಿ. ಆಯ್ತಪ್ಪ, ಅದೇನ್ ಮಾಡ್ತೀರಾ ಮಾಡ್ರಿ ಈಶು ಅಂಕಲ್. ಇವಾಗ ನಮಗ್ ಬರ್ತವಿ. ಅಲ್ಲ 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 ಅಲ್ಲ, ಏನ್ರಿ ಇದು? ಇಲ್ಲಿ ನಮ್ಮ ಕೆಜೆಪಿ ಪ್ರೆಸಿಡೆಂಟ್ ನಿಂತಾರೆ. ಧನಂಜಯ ಸಾಹೇಬ್ರ, ಏನ್ರಿ ನಿಮ್ ಕತೆ? ಅಂದಾಗೆ ನಿಮ್ ಪಕ್ಷಕ್ಕೆ ಹಾಂಗ ಜನ ಬರಾಕತ್ತಾರನ್ರಪ್ಪ? ಅನೇಕರು ಬರ್ತಾ ಇದಾರೆ, ತಾವು ಬಂದು ನೋಡಿ. ಅಲ್ಲ ನೋಡ್ತೀವಿ, ಅದಕ್ಕಿಂತ ಮುಂಚೆ ಸ್ವಲ್ಪ ಯಾರ್ಯಾರು ಬರ್ತಾರಂತ ಹೇಳ್ರಿ ನೋಡೋಣ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಹಿಂದೆ ಪದಾಧಿಕಾರಿಗಳಾಗಿ ಬೇರೆ ಬೇರೆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದಂತ ಅನೇಕ ಮಂದಿ ಇವತ್ತು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕರ್ನಾಟಕ ಜನತಾ ಪಕ್ಷವನ್ನು ಸೇರ್ತಾ ಇದ್ದಾರೆ. ಬಾರಿ ಆಯ್ತ್ರಪ್ಪ. ಅಂದಾಗೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಈ ಸೋಮಣ್ಣರು ಏನಾದ್ರು ನಿಮ್ ಪಕ್ಷಕ್ಕೆ ಬರೋರು ಇದಾರನ್ರಿ? ನೋಡ್ಬೇಕು ಈಗ ಯಾರ್ಯಾರು ಬಂದಿರ್ತಾರೆ ಅಂತ ಹೇಳಿ, ನನಗಿನ್ನೂ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಮತ್ತೆ ಆದ್ರೆ ಅನೇಕ ಜನ ಇತರ ಪದಾಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಇದೆ. ಆಯ್ತಪ್ಪ, ನಮಗೆ ಮುಂದೆ ಯಾರು ಸಿಗ್ತಾರಂತ ಹೋಗ್ತೀವಿ. ಇವಾಗ ನಮ್ಮ ಟೈಮ್ ಆಯ್ತು. ಬಹಳ ದಿನದ ಬಳಕ ನಮ್ಮ ರಾಮಣ್ಣರ ಸಿಕ್ಕರಲ್ರಪ್ಪ. ರಾಮ 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 ನೀಮೇಘ ಶ್ಯಾಮ. ಮತ್ತೇನ್ರಿ ರಾಮಣ್ಣರ, ನಿಮ್ ಪಕ್ಷದ ಸಿದ್ಧತೆ ಹೆಂಗ್ ನಡೆದತ್ರಿ? BSR ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡಿರುವಂತಹ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಆಲ್ರೆಡಿ ಬೂತ್ ಮಟ್ಟಗಳಲ್ಲಿ ಬಹಳಷ್ಟು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಹಂಗನ್ರಿ? ಆದ್ರೂ ರಾಮಣ್ಣರ, ಎಡ್ಡಿಜಿ ಬೇರೆ ಹೊಸ ಪಕ್ಷ ಕಟ್ಟಿದ್ರು, ಸ್ವಲ್ಪ ಯೋಚನೆ ಮಾಡ್ರಪ್ಪ, ಮುಂದೆ ಹೆಂಗ್ ಮಾಡ್ತೀರಂತ. ಇವತ್ತು ಪರಿಸ್ಥಿತಿಯಲ್ಲಿ ಈ ರೀತಿ ಇವತ್ತು ಯಾವ್ದು ಕೂಡ ಇದು ಆಲ್ರೆಡಿ ನಾವು ಮುಂದೆ ಹೋಗಿರೋ ಕಾರಣ ನಾನು ಮುಂಚೆಂದು ಹೇಳ್ಕೊಂತ ಬರ್ತಾ ಇದ್ದೀನಿ, ಮುಂದೆ ಇಟ್ಟಿದಂತ ಹೆಜ್ಜೆ ವಾಪಸ್ ತಗೊಳ್ಳೋ ಪ್ರಶ್ನೆ ಏನಿಲ್ಲ. ಅಲ್ರಪ್ಪ, ಒಂಚೂರ ಯೋಚನೆ ಮಾಡ್ರಿ. ಅದು ಏನೇ ಆದ್ರೂ ಕೂಡ ಮುಂದಕ್ಕಂತೂ ನಾವು ಮುಂದಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಹಿಂದಕ್ಕೆ ನೋಡೋ ಪ್ರಶ್ನೆ ಏನಿಲ್ಲ, ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಹಂಗ ಆಯ್ತು ಬಿಡ್ರಪ್ಪ, ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಗೆ. ಅಂದಾಗೆ ಜನಾರ್ದನ್ ರೆಡ್ಡಿ ಅವ್ರ ಕತೆ. ಜನಾರ್ದನ್ ರೆಡ್ಡಿ ಅವರು ನಮ್ಮ ಕಾರ್ಯಕರ್ತರ ಒತ್ತಾಯ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಅವರು ಯಾವ ಮೂಲೆಯಲ್ಲಿ ನಿಂತರೂ ಕೂಡ ಗೆಲ್ತಾನಂತ ವಿಶ್ವಾಸ ನನಗಿದೆ. ಹಂಗ ಮ್ಯಾಟ್ರ್ ಆಯ್ತಪ್ಪ. ನಿಮ್ಗೆಲ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ. ನಮಗೆ ಇವಾಗ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ.